ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಅದೇ ಥರ ಇವತ್ತಿನ ಲಾಗ್ ಬಂದು ನಮ್ಮೂರು ಫಾರೆಸ್ಟಲ್ಲಿ ತುಂಬ ದಿವಸ ಆದಮೇಲೆ ಹೋಗಿ ಚಿಕನ್ ಮಾಡ್ಕೊಳೋಕ್ಕೆ ಪ್ಲ್ಯಾನಿಂಗ್ ಮಾಡಿದ್ದೀರಿ. ನಮ್ಮ ಬ್ರದರ್ಸ್ ಎಲ್ಲ ಸೇರಿ ಯಾವ ಥರ ಮಾಡ್ತೀರಿ ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀರಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಬನ್ನಿ ಗೈಸ್, ಇವಾಗ ಬೆಳಗ್ಗೆನೇ ಎದ್ದು ಚಿಕನ್ ತರೋಣ ಅಂತ ಹೋಗ್ತಾ ಇದ್ರಿ. ಯಾವ ಥರ ಇರುತ್ತೆ ಅಂತ ಅಲ್ಲಿ ಚಿಕನ್ ತೊಗೊಳೋ ಹತ್ರ ಅಂಗಡಿ ಹತ್ರ ತೋರಿಸ್ತೀನಿ ಬನ್ನಿ. ಕೊನೆಗೂ ಚಿಕನ್ ತೊಗೊಳಕ್ಕೆ ಬಂದರೆ ಯಾವ ಥರ ನೇತಾಕಿದ್ದಾರೆ ಅಂತ ನೋಡಿ. ಇವತ್ತು ಸಂಡೇ ಇರೋದ್ರಿಂದ ತುಂಬ ಜನನೇ ಬಂದು ತೊಗೊಂಡು ಹೋಗ್ತಾರೆ. ಅದೇ ಥರ ಕುರಿ ಎಲ್ಲ ತುಂಬಾ ಸೇಲ್ ಆಗುತ್ತೆ. ಈ ಕಡೆ ಕೋಳಿ ಕಟ್ ಮಾಡ್ತಾ ಇದ್ದಾರೆ. ಇದು ಕಟ್ ಮಾಡಿಸ್ಕೊಂಡು ಇವಾಗ ನಾವು ಮನೆಗೆ ತೊಗೊಂಡು ಹೋಗ್ಬೇಕು. ಗಾಯ್ಸ್, ಇವಾಗ ಬಾಳೆ ತೋಟಕ್ಕೆ ಬಂದಿದ್ರಿ ಗಾಯ್ಸ್. ಬಾಳೆ ಎಲೆ ತೊಗೊಂಡು ಹೋಗಕ್ಕೆ ಏನ್ರಲ್ಲಿ ಮಾಡೋದು? ಒಂದು ಜಾರಲ್ಲಿ, ಚಿಕ್ಕ ಜಾರಲ್ಲಿ ಒಂದು 5 ಮೆಣಸು ಮತ್ತೆ ಒಂದು 3 ಮೊಟ್ಟೆ ಹಾಕಿದ್ದೀನಿ. ಮತ್ತೆ ಆಯಿಲ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಮೊಟ್ಟೆ ಎಲ್ಲ ಹಾಕಿ ಎಣ್ಣೆ ಹಾಕಿ ಮಿಕ್ಸಿಗೆ ಹಾಕ್ತಾರೆ. ಹೇಗೆ ಬರುತ್ತೆ ನೋಡೋಣ ಇರಿ. ಏನು ಸಾಸ್ ಅಣ್ಣ ಇದು? ಮಾಯನೀಸ್ ಸಾಸ್. ಲೆಗ್ ಪೀಸ್ಗೆ ಹತ್ಕೊಂಡು ತಿಂತಾ ಇದ್ರೆ ಆಹಾ, ನೀನು ಮುಂದೋ ನಾನು ಮುಂದೋ, ಸೂಪರ್ ಟೇಸ್ಟ್. ಗೈಸ್, ಇವಾಗ 4 ಐಟಮ್ಸ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಫಸ್ಟ್ 1 ಐಟಮ್ ಇದು ಪ್ರಿಪೇರ್ ಯಾವ ಥರ ಇರುತ್ತೆ ಅಂತ. ಇದು ಫೈರ್ ಸ್ಟೀಲ್ ಚಿಕನ್ ಅಂತ. ಇದನ್ನು ಯಾವ ಥರ ಪ್ಯಾಕಿಂಗ್ ಮಾಡೋದು ಅಂತ ನಮ್ಮಣ್ಣ ತೋರಿಸ್ಕೊಡ್ತಾಯಿದ್ದಾನೆ. ಅದೇ ಥರ ಯಾವ ಥರ ಪ್ಯಾಕಿಂಗ್ ಮಾಡೋ ಅಂತ ಪ್ಯಾಕ್ ಮಾಡ್ತಿದ್ದಾನೆ. ನೋಡ್ತಾ ಇರಿ ಕೊನೆವರೆಗೂ. ಇವಾಗ 2ನೇ ಐಟಮ್ ಬಂದು ಗ್ರಿಲ್ ಚಿಕನ್ಗೆ ಮಸಾಲೆನ ಕಲ್ಸ್ಕೊತಾ ಇದ್ದೀರಿ. ಯಾವ ಥರ ಮಸಾಲೆ ಹಾಕ್ತಾರೆ, ಏನು ಮಸಾಲೆ ಹಾಕ್ತಾರೆ ಅಂತ ನೋಡ್ಬೋದು. ಗೈಸ್, ಇವಾಗ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಸಾಲೆಲ್ಲ ಮನೆಯಲ್ಲೇ ಕಲಿಸ್ಕೊಂಡು ಎಲ್ಲ ಐಟಮ್ಸ್ ತೊಗೊಂಡು ಕಾಡಿಗೆ ಹೋಗ್ತಾ ಇದ್ದೀರಿ ಬೈಕಲ್ಲಿ. ಇವಾಗ ಹೋಗಿ ಕಾಡಲ್ಲಿ ನಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಮಾಡಿಕೊಂಡು ತಿನ್ನೋದು ಗೈಸ್. ಕೊನೆಗೂ ಕಾಡಿಗೆ ರೀಚ್ ಆದರೆ ಯಾವ ಥರ ನೇಚರ್ ಇದೆ ಅಂತ ನೋಡಿ. ಇದು ಕಾಡಿನ ಎಂಟ್ರೆನ್ಸ್. ಇದು ಎಲ್ಲ ಹೋಗ್ತಾ ಇದೆ ಗಾಡಿದಲ್ಲಿ. ಯಾವ ಥರ ನೇಚರ್ ಇದೆ ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ನಮ್ಮೂರು ಫಾರೆಸ್ಟು. ಅಂದರೆ ನಾವು ಯಾವಾಗೋ ಒಂದ್ಸಲಿ ಬರ್ತಾಯಿದ್ದಿದ್ದು ಈ ಕಡೆ ಊರಲ್ಲಿದ್ದಾಗ ಕಾಡಲ್ಲೆಲ್ಲ ಬಂದು ಚಿಕನ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾಯಿದ್ರಿ. ಇವಾಗ ಬೆಂಗಳೂರಲ್ಲಿರೋದ್ರಿಂದ ರೇರಾಗ್ಬಿಟ್ಟಿದೆ ಈ ಕಾಡಿಗೆ ನಾವು ಬರೋದು. ಹಾಗಾಗಿ ನಮ್ಮ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಕಾಡಿಗೆ ಬಂದು ಚಿಕನ್ ಮಾಡ್ಕೊಂಡು ತಿನ್ನೋಣ ಅಂತ ಹೋಗ್ತಾಯಿದ್ರಿ ಗಾಯ್ಸ್. ಯಾರೋ ಜನ ಕೆಲವೊಂದು ಮರಗಳನ್ನೆಲ್ಲ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ ಗಾಯ್ಸ್. ಕೊನೆಗೂ ಕಾಡೆಲ್ಲ ಸುತ್ತಿ ಈ ಪ್ಲೇಸ್ನ ಚೂಸ್ ಮಾಡ್ಕೊಂಡಿದ್ದೀರಿ. ಇಲ್ಲೇ ಮಾಡೋಣ ಅಂತ. ಇಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ, ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಪ್ಲೇಸಲ್ಲಿ ಗ್ರಿಲ್ ಚಿಕನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀರಿ ಗೈಸ್. ಇವಾಗ ಕಲ್ಲೆಲ್ಲ ಇಟ್ಟಿದ್ದೀರಿ. ಸೌದೆ ಇಟ್ಟು ಕೆಂಡ ಮಾಡ್ಕೊತಾ ಇದ್ದೀರಿ. ಬೆಂಕಿ ಎಣ್ಸಿ ಅದೆಲ್ಲ ಕೆಂಡ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಕೊನೆಗೂ ಬೆಂಕಿ ಎಲ್ಲ ಆರಿ ಕೆಂಡ ಆಗಿದೆ. ಇವಾಗ ಗ್ರಿಲ್ನ ಇಟ್ಟು ಗ್ರಿಲ್ ಮೇಲೆ ಚಿಕನ್ನ ಇಡ್ತಾಯಿದ್ದೀನಿ, ಲೆಗ್ ಪೀಸ್ನ. ಈ ಥರ ಇಟ್ಕೊಂಡು ಅಲ್ಲಲ್ಲೇ ಒಂದು 5-6 ಪೀಸ್ನ ಇಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ನೋಡಿ. ಕೊನೆಗೂ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತಿನ್ನೋಕ್ಕೆ ಮುಂಚೆನೇ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಅನಿಸ್ತು. ನೋಡಿ ಯಾವ ಥರ ಇದೆ ಅಂತ. ತಿನ್ನೋದಕ್ಕಂತೂ ತುಂಬಾ ಅಲ್ಟಿಮೇಟ್ ಅಂತ ಹೇಳ್ಬೋದು ಗ್ರಿಲ್ ಚಿಕನ್ನು. ನೋಡಿ ಗೈಸ್, ಇವಾಗ ನಾವು 2ನೇ ಐಟಮ್ನ ಪ್ರಿಪೇರ್ ಮಾಡ್ಕೊತಾ ಇದ್ರಿ. ಇದ್ರ ಹೆಸರು ಬಂದು ಫೈರ್ ಸ್ಟೀಲ್ ಚಿಕನ್ ಅಂತ. ಇದನ್ನು ನಾವು ಬಾಳೆ ಎಳೆದಲ್ಲಿ ಫಸ್ಟ್ ತೊಗೊಂಡು ಆಮೇಲೆ ಅದ್ರಿಗೆ ಚಿಕನ್ ಇಟ್ಟು ಪ್ಯಾಕ್ ಮಾಡಿ ಸ್ಟೀಲ್ ಪೇಪರ್ ಹಾಕಿ ಪ್ಯಾಕ್ ಮಾಡಿ ಈ ಥರ ತೊಗೊಂಬಂದು ಮಣ್ಣೆಲ್ಲ ಫುಲ್ ಪ್ಯಾಕ್ ಮಾಡಿರ್ತೀರಿ. ಮಣ್ಣೆನೇ ಕಪ್ಪ ಉಜ್ಜೋದು ಅಂದರೆ ಬೆಂಕಿದಲ್ಲಿ ಹಾಕಿದ್ರೆ ಅದು ಪೇಪರ್ ಸುಡ್ದಿರ ಇರಲಿ ಅಂತ, ಒಳಗಡೆ ಪೀಸ್ ಮಾತ್ರ ಸುಳ್ಳಿ ಅಂತ ಈ ಥರ ಪ್ಯಾಕ್ ಮಾಡಿ ಈ ಥರ ಸೌದೆ ಇಟ್ಟು ಇದ್ರ ಮೇಲೆ ಇಡ್ತೀರಿ. ಅದೇ ಥರ ಇವಾಗ ಫುಲ್ಲು ಪ್ಯಾಕಿಂಗ್ ಆಗಿದೆ. ಇವಾಗ ಬೆಂಕಿ ಅಂಟಿಸ್ತಾ ಇದ್ದಾರೆ. ಬೆಂಕಿ ಅಂಟಿಸಿದ್ಮೇಲೆ
ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ, 30-40 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡ್ತಾಯಿರಿ. ಸ್ಟಿಲ್ ಚಿಕನ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದೇ ಥರ ಕೊನೆಗೂ ಈ ಥರ ಫುಲ್ ಎಲ್ಲ ಸುಟ್ಟು ಇದಾಗಿದೆ. ಬನ್ನಿ ಇವಾಗ ಓಪನ್ ಮಾಡೋಣ, ಯಾವ ಥರ ಇರುತ್ತೆ ನೋಡೋಣ. ಇವಾಗ ಓಪನ್ ಮಾಡ್ತಾಯಿದ್ದೀರಿ ನೋಡಿ. ತುಂಬ ಬಿಸಿ ಇರುತ್ತೆ, ಯಾಕಂದರೆ ಅದು ಬೆಂಕಿಯಲ್ಲಿ ಸುಡಿತಿರೋದಲ್ಲ, ಸ್ಟೀಲ್ ಪೇಪರ್ ಎಲ್ಲ ಇದಾಗಿರುತ್ತೆ ನೋಡಿ. ಈ ಥರ ಪ್ಯಾಕ್ ಮಾಡಿರ್ತೀರಿ, ಅದಕ್ಕೆ ತುಂಬ ಬಿಸಿ ಇರುತ್ತೆ, ಸ್ಲೋವಾಗಿ ತಗೋಬೇಕಾಗುತ್ತೆ. ನೋಡ್ಕೊಳ್ಳಿ ಯಾವ ಥರ ಬೆಂದಿರುತ್ತೆ ಅಂತ. ಹಬ್ಬಬ್ಬ ಅಂತಾರೆ ಗಾಯ್ಸ್. ಬಿಸಿ ಬಿಸಿ ನೋಡಿ ಗಾಯ್ಸ್ ಹಿಂಗೆ ಬಂದಿದೆ. ಕೊನೆಗೆ ಸುಟ್ಟದ್ದು ಇದು ಅನ್ಕೊಂತೀನಿ. ಅದು ಏನೇಳಿ ಬಾಳೆ ಎಲೆ ಬಾಳೆ ಎಳೆದಲ್ಲಿ ಹಾಕಿ ಸುಟ್ಟಿ ಮಸಾಲೆ ಜಾಸ್ತಿ ಇದೆ. ಜಾಸ್ತಿ ಇದೇನು ತಿಪ್ಪಂಡ್ರ ಅಂತಾರೆ ಗಾಯ್ಸ್. ಬಾಳೆ ಎಲೆ ಅಲ್ಲ ಇದೆಲ್ಲ ಹಾಕ್ರಿ. ಯಾಕೆ ನೋಡ ಹಂಗೆ ಇದೆ. ಮೊಟ್ಟೆ ಬೇರೆ ಹಾಕಿದೀರಾ. ಇವಾಗ ಬೆಳ್ಳುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರೆ ನಮ್ಮ ಬ್ರದರ್ಸು ಬೆಳ್ಳುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಕೊನೆಗೂ ಗ್ರಿಲ್ ಚಿಕನ್, ಫೈರ್ ಸ್ಟೀಲ್ ಚಿಕನ್ ಹಾಗೂ ಬೆಳ್ಳುಳ್ಳಿ ಫ್ರೈ, ಬ್ರೆಡ್ ರೋಸ್ಟ್ ಅಂತ ಎಲ್ಲ ರೆಡಿ ಆಗಿದೆ. ಇನ್ನು ತಿನ್ನೋದೊಂದೇ ಬಾಕಿ ಇರೋದು. ಇವಾಗ ತಿಂತಾಯಿದ್ದೀರಿ ಗಾಯ್ಸ್. ಇವಾಗ ಬ್ರೆಡ್ ರೋಸ್ಟ್ನ ಇದು ಮಾಡ್ಕೊತಾ ಇದ್ದೀರಿ. ಇದೇ ಊಟ ಗಾಯ್ಸ್. ರೈಸ್ ಏನೋ ತಂದಿಲ್ಲ, ಬ್ರೆಡ್ನ ತಂದು ಈ ಥರ ಪೀಸ್ನ ಇಟ್ಟು ಸಾಸ್ ಹಾಕ್ಕೊಂಡು ಈರುಳ್ಳಿ ಸೌತೆಕಾಯಿ ಇಟ್ಟು ತಿಂತಾಯಿದ್ರಿ ಗಾಯ್ಸ್. ಯಾವ ಥರ ಇರುತ್ತೆ ಅಂತ ನಮ್ಮ ಅಣ್ಣನ ಕೇಳೋಣ ಬನ್ನಿ ಗಾಯ್ಸ್. ಹೇಗಿದೆ? ಬೆಂಗಳೂರಿಗಿಂತ ಹಳ್ಳಿ ಸ್ಟೈಲಲ್ಲಿ ಚೆನ್ನಾಗಿದೆಯಲ್ವಾ? ಬೆಂಗಳೂರಲ್ಲಿ ಚೆನ್ನಾಗಿದೆಯಾ ಹೊತ್ನೂರಲ್ಲಿ ಚೆನ್ನಾಗಿದೆಯಾ? ಆಕ್ಚುಲಿ ನಿಂಗೆ ಇದು ಹಾಕೇ ಇಲ್ಲ ನಾನು. ಏನು ಹಾಕಿಲ್ಲ? ಇದು ಹಾಕೇ ಇಲ್ಲ. ಚಿಕನ್ ಹಾಕ್ತಾ ಬರೀ ಬಾಯ್ಲ್ಡ್ ಹಾಕಿದ್ದೀನಿ ಗೈಸ್. ಇವಾಗ ಕೊನೆಯದಾಗಿ ಸೆಲ್ಫಿ ವಿಡಿಯೋ ತಗೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡ್ತಾರೆ ಇದೇ ಥರ. ಇವಾಗ ರೆಸ್ಟ್ ಮಾಡಿ ಮನೆಗೆ ಹೊರಡೋದೆ. ಓಕೆ ಗಾಯ್ಸ್, ಬಾಯ್.